ನೀವು ಬೀಜೋಪಚಾರ ಮತ್ತು ಈ ಸಸಿಗಳನ್ನ ಮಡಿ ಹಾಕಿ ಬೆಳೆಸೋದ್ರ ನಂತರ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರಿ. ಒಮ್ಮೆ ಅದನ್ನ ನಮಗೆ ವಿವರಿಸ್ತೀರಾ? ಸರ್, ನೀವು ಹೇಳಿದ ಹಾಗೆ ನಾವು 3 ದಿನ ಆದ ನಂತರ ಅದನ್ನ ಮಡಿ ಮಾಡಿ ಹಾಕಿ ಸಸಿ ಎಲ್ಲ ಹಾಕಿ ಅದು ಇವತ್ತು 26 ದಿನ ಆಯ್ತದ ಸಸಿ ಹಾಕಿ. 26 ದಿನ ಆಯ್ತು. ನೋಡಿ ಈಗ ತೋರಿಸ್ತೇನೆ ನಿಮಗೆ. ಈ ತರ ಸಸಿ ಇರುತ್ತೆ ಸರ್. ಈಗ ಈ ತರ ಸಸಿ ಇದ್ದನ್ನ ನಾವು ಕೇಳ್ತಾರೆ. ಈಗ ನೆಟೆ ಹಚ್ಚ ಹಿಂಗಸರೆಲ್ಲ ಬಂದು ಕೇಳ್ತಾರೆ. ಕಿತ್ತು ಈ ತರ ಆಗುತ್ತೆ. ಈ ತರ ಇರುತ್ತೆ ಸಸಿ. ಒಂದೊಂದೇ ಸಸಿ ಅಂದ್ರೆ ಈ ತರ ಬರುತ್ತೆ. ಈ ತರದ್ ಎಷ್ಟನ್ನು ನಡ್ತೀರಿ? ಇದ್ರಲ್ಲಿ ಒಂದು ಗುಣಿ ಅಂತಂದ್ರೆ 4-5 ಸಸಿ ಹೋಗುತ್ತೆ. 4-5 ಸಸಿ ಬರ್ತದೆ ಇದರಲ್ಲಿ. ಎಷ್ಟು ಹೋಗುತ್ತೆ, ಎಷ್ಟು ನೆಡ್ತಾರೆ ಅಂದ್ರೆ ಹೆಚ್ಚು ಕಮ್ಮಿ ಇದರಲ್ಲಿ ತೋರಿಸ್ತೀನಿ ನೋಡಿ. 4 ರಿಂದ 5 ಸಸಿ ಇರುತ್ತೆ ಇದರಲ್ಲಿ. 5 ಸಸಿ ಅಂತ ನೆಡ್ತಾರೆ. ನಂತರ ಆಮೇಲೆ ಕಟ್ತಾರೆ. ಈ ತರ ಒಂದು ಶಿವಡ್ ಮಾಡ್ತಾರೆ. ಅದೇ ಹುಲ್ಲಲ್ಲೇ ಭತ್ತದ ಹುಲ್ಲು ಒಕ್ಕಲು ಮಾಡಿದ ನಂತರ ಹುಲ್ಲು ಸಿಗುತ್ತಲ್ಲ, ಒಣೆ ಹುಲ್ಲು, ಅದನ್ನ ಕಟ್ಟಿ ಇಡ್ತಾರೆ. ಇದೊಂದು ಕಟ್ ಆಗತ್ತೆ. ಈಗ ಮಹಿಳೆಯರನ್ನ ನೋಡ್ತಾ ಇದ್ದೆ, ಅವರು ಅದನ್ನ ನಾಟಿ ಮಾಡೋ ಪ್ರಕ್ರಿಯೆಯಲ್ಲಿ ತಲ್ಲೀನರಾಗಿದ್ದಾರೆ. ಇವನ್ನ ಒಬ್ಬೊಬ್ರು ತೆಗೆದುಕೊಂಡು ಅಲ್ಲಿ ಎಲ್ಲೆಲ್ಲಿ ನಾಟಿ ಮಾಡಬೇಕು ಅದನ್ನ ಮಾಡ್ತಾರೆ. ಒಬ್ಬೊಬ್ರು ಕಟ್ ತಗೊಂಡು ಸ್ವಲ್ಪ ಹಿಡಿ ತಗೊಂತ ಹಚ್ಕೊಂತ ಅದಕ್ಕೆ ಈ ಗದ್ದೆನ ಹಸನ್ ಮಾಡ್ಕೋತೀರಿ ಮುಂಚೆನೆ ಅಲ್ವಾ? ಇದು ನಾವು ಟಿಲ್ಲರ್ ಅಲ್ಲಿ ಈಗಿನ ಆಧುನಿಕ ಟೆಕ್ನಾಲಜಿ ಏನಿದೆಯಲ್ಲ, ಅದ್ರ ಟಿಲ್ಲರ್ ಅಲ್ಲಿ ಸ್ವಲ್ಪ ಅದರಲ್ಲೆಲ್ಲ ಹೊಡೆದು ನಂತರ ಟಿಲ್ಲರ್ ಇಲ್ಲಿ ನೋಡಿ, ಇಲ್ಲಿ ಟಿಲ್ಲರ್ ಅಲ್ಲಿ ಎಲ್ಲ ಹೊಡಿತೀವಿ. ನಂತರ ಟಿಲ್ಲರ್ ಹೊಡೆದು ಹೊಡೆದಂತ ನಂತರ ಅದನ್ನ ರಾಸ್ ಮಾಡ್ಲಿಕ್ಕೆ, ಹಲ್ಲಿಗೆ ಸಮ ಮಾಡ್ಲಿಕ್ಕೆ ಎತ್ತಿನ ಬೇಸಾಗಿದೆ. ಈಗೂ ಎತ್ತಿನ ಬೇಸಾಗಿದೆ. ಈಗ ಟೆಕ್ನಾಲಜಿಯಲ್ಲಿ ಕೆಲವರು ಇನ್ನು ಹಳೆಯ ವಿಧಾನ ಬಿಟ್ಟಿಲ್ಲ, ಅದರಲ್ಲಿ ಅನುಕೂಲ ಇದೆ. ಅವಾಗೆಲ್ಲ ಟಿಲ್ಲರ್ ಇರಲಿಲ್ಲ, ಆದ್ರೂ ಎತ್ತಿಂದಲೇ ಮಾಡ್ತಿದ್ರು. ಈಗ ಸ್ವಲ್ಪ ಟಿಲ್ಲರ್ ಆ ಎತ್ತಿನ ಬೇಸಾಯ ಹಿಂದಿನ ಮರಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಎತ್ತಿನ ಬೇಸಾಯನು ಇಟ್ಕೊಂಡಿದೀವಿ. ಒಳ್ಳೇದಾಯ್ತು. ಈಗ ಇದನ್ನ ಹೇಗೆ ನಡೋ ಕಾರ್ಯಕ್ರಮ ಮತ್ತು ಅದು ನಟ್ಟ ಮೇಲೆ ಏನು ಮಾಡಬೇಕು, ಎಷ್ಟು ದಿನಕ್ಕೆ ಇದು ಬರುತ್ತೆ, ನೀವು ಯಾವ ಒಂದು ಪದ್ಧತಿ ಅಲ್ಲಿ ನೀರು ಕಟ್ಟಿ ಬೆಳೆಸ್ತಿರೋ ಅಥವಾ ನೀರನ್ನು ಕಡಿಮೆ ಮಾಡಿ ಬೆಳೆಸ್ತಿರೋ, ಹಲವಾರು ಪದ್ಧತಿಗಳಿದೆ ನನಗೆ ತಿಳಿದ ಹಾಗೆ. ನಿಮಗೆ ಇದರಿಂದ ಹೆಚ್ಚಿನ ವಿಷಯ ಗೊತ್ತಿರತ್ತೆ. ಹೇಗೆ ಮಾಡ್ತಿದ್ದೀರಿ? ನಾವ್ ಹೇಳ್ಬೇಕು ಸರ್ ಅಂದ್ರೆ, ಇದರಲ್ಲಿ ಇದು 4 ತಿಂಗಳು ಭತ್ತ, 120 ದಿನ ಭತ್ತಕ್ಕೆ ಬಂದ್ಬಿಡುತ್ತೆ. ಕಟಾವು ಬಂದ್ಬಿಡುತ್ತೆ. 120 ದಿನಕ್ಕೆ ಬಂದ್ಬಿಡುತ್ತೆ. ನೀರಲ್ಲಿ ಬೆಳೆಯೋ ಒಂದೇ ಒಂದು ಜಾತಿ ಅಂದ್ರೆ ಭತ್ತ. 120 ದಿನ ಭತ್ತದಲ್ಲಿ ನೀರು ಇದ್ರೂ ಸಹಿತ ಅದು ಸಾವಿಲ್ಲ ಅದಕ್ಕೆ. ಇದನ್ನ ನಾವು ನಾಟಿ ಹಚ್ಚಿ ನಂತರ 1 ವಾರ ಬಿಟ್ಟು ಗೊಬ್ಬರ ಹಾಕೋದು, ಆಮೇಲೆ ಅದಕ್ಕೆ ಔಷಧಿ, ಮೆಡಿಸಿನ್ನು, ಪ್ರತಿಯೊಂದು ಎಲ್ಲದನ್ನೂ ಮಾಡ್ತೀವಿ. ನಂತರ ಕಳೆ ತೆಗೆಸೋದು. ಈ ಟಿಲ್ಲರ್ ಬಳಕೆಯಿಂದ, ಯಂತ್ರೋಪಕರಣಗಳ ಬಳಕೆಯಿಂದ ಲಾಭಗಳೇನು? ಮತ್ತು ಈ ಏನು ನಮ್ಮ ಮುಂಚೆ ಸಂಸ್ಕೃತಿಯಿಂದ ನಡೆದು ಬಂದಿದೆ, ರಾಸುಗಳಿಂದ ನಾವು ನೇಗ್ಲನ್ನಾಗಲಿ ಅಥವಾ ಪಟ್ಟಿ ಮಣೆಗಳನ್ನಾಗಲಿ ಇವುಗಳನ್ನು ಹೂಡೋದ್ರಿಂದ ಏನು ಲಾಭ ಆಗ್ಬೋದು ಅನ್ನೋದು ತಿಳಿಸ್ತೀರಾ? ಸರ್, ನೀವು ಹೇಳಿದಾಗೆ ಟಿಲ್ಲರ್ ಎತ್ತಿನ ಬೇಸಾಯದಕ್ಕೂ ಈ ಆಧುನಿಕ ಟಿಲ್ಲರ್ ಟೆಕ್ನಾಲಜಿಗೂ ಏನಪ್ಪ ಅಂತಂದರೆ, ಈಗಿನ ಟೆಕ್ನಾಲಜಿ, ಈಗಿನ ತಕ್ಕ ಹಾಗೆ ಭತ್ತಗಳು ಫಸಲು ಸಹಿತ ಬರ್ತಾ ಇದೆ. ಭತ್ತಗಳು ಥರ ತಳಿಗಳು ಆ ಥರ ಚೇಂಜ್ ಆಗ್ತಾ ಇದೆ. ಈಗ ಟಿಲ್ಲರ್ ಹೊಡೆಯೋದ್ರಿಂದ ಅವರೆಲ್ಲ ಕ್ಲೀನ್ ಸಣ್ಣ ಹದ ಮಾಡಿಕೊಡುತ್ತೆ ನಮಗೆ. ಸಣ್ಣಗೆ ಗ್ರಾವೆಲ್ಸ್ ಎಲ್ಲ, ಮಣ್ಣು ಅಂದರೆ ಗ್ರಾವೆಲ್ಸ್ ಎಲ್ಲ ಕ್ಲೀನಾಗಿ ಪುಡಿ ಮಾಡಿ ಅಂಬ್ಲಿ ಥರ ಮಾಡಿಕೊಡುತ್ತೆ. ಆನಂತರ ಗಳೆ ಬೇಸಾಯದಲ್ಲಿ ಹಲಿಗೆ ಹೊಡೆಯೋದ್ರಿಂದ ಅದೆಲ್ಲ ಕ್ಲೀನ್ ಸಮ ಆಗಿ ತಿಗ್ಗೊಬ್ಬೆಲ್ಲ ತಿಗ್ಗೊಬ್ಬ ಮುಚ್ಕೊಂಡ್ರೆ ನಮಗೆ ನಟಿ ಹಚ್ಚಿಕೊಳ್ಳಲು ಕ್ಲೀನಾಗಿ ದೋಸೆ ಹಂಚೋ ಥರನೇ ಆಗುತ್ತೆ. ಅಷ್ಟು ಕ್ಲೀನ್ ಆಗುತ್ತೆ. ನಮಸ್ತೆ. ನೀವು ಈ ರೈತಾಪಿಯಲ್ಲಿ ನಾನು ನೋಡ್ತಾ ಇದ್ದೀನಿ, ಬಂದಾಗಿಂದ ಈ ಎತ್ತುಗಳನ್ನು ಕಟ್ಕೊಂಡು ಬೇಸಾಯ ಮಾಡ್ತಾನೆ ಇದ್ದೀರಿ. ನೀವು ಎಷ್ಟು ವರ್ಷದಿಂದ ಬೇಸಾಯ ಮಾಡ್ತಿದ್ದೀರಿ ಮತ್ತು ಇದು ಏನು ಲಾಭ ಕೊಡುತ್ತೆ? ಏನು ಈ ವಿಧಾನದಲ್ಲಿ ಏನಾದ್ರು ಬದಲಾವಣೆಗಳು ಇದೆಯಾ ನೀವು ಕಂಡುಕೊಂಡ ಹಾಗೆ? ನಮ್ಮಲ್ಲಿ ಅಂದರೆ ಈಗ ಎತ್ತಿನ ಬೇಸಾಯ ಅಂತ ಅಂದರೆ ಅಲ್ಲಿಗೆ ಹೊಡೆದ್ರೆ ಮಟ್ಟ ಬರುತ್ತೆ ಭೂಮಿ. ಹೌದು. ಬೆಳೆಯೋಕ್ಕೋ ಪೈರು, ಆಮೇಲೆ ನೀರು ಒಂದು ಕಡೆ ನಿಂತು ಸೀದಾ ಸರಾಗೋ ಹೋಗುತ್ತೆ. ಹಾಗಾಗಿ ಅಲ್ಲಿಗೆ ಎತ್ತಿನ ಬೇಸಾಯದಲ್ಲೇ ಉತ್ತಮ. ಇಲ್ಲಿ ಇಳುವರಿಲೂ ಏನಾದ್ರು ಬದಲಾವಣೆ ಕಾಣ್ತದ? ಇಳುವರಿ ಬರುತ್ತೆ ಸರ್. ಯಾಕೆಂದ್ರೆ ಮಟ್ಟುವ ನೀರು ನಿಲ್ಲುತ್ತಾ ಬರುತ್ತೆ, ಹೋಗುತ್ತಾ, ಗೊಬ್ಬರ ಎಲ್ಲ ಸಮತೋಲವನ್ನು ತಗೊಂತದೆ, ಔಷಧಿ ಎಲ್ಲದು. ಇದಾದ್ಮೇಲೆ ಈ ಎತ್ತಿನ ಬೇಸಾಯಗಳು ನಾಟಿ ಆದ್ಮೇಲೆ ಇಲ್ಲ ಅನ್ಸುತ್ತೆ. ಆಮೇಲೆ ಏನಿದ್ರು ಕಟಾವು, ಆ ನಂತರ ಮುಂದಿನ ಬೇರೆ ವ್ಯವಸ್ಥೆಗಳು. ಈಗ ಎಷ್ಟು ದಿನಗಳು ಈ ರೀತಿಯಾದ ಬೇಸಾಯನ ನೀವು ಹದಗೊಳಿಸೋದು ಕೆಲಸ ಮಾಡಬೇಕಾಗತ್ತೆ? ಈಗ 15 ದಿವಸ ಆಯ್ತು ಸರ್. ಈ ತರ ಅಲ್ಲಿಗೆ ಹೊಡಿತಾ ಇದ್ದೀವಿ. ಟಿಲ್ಲರ್ನಲ್ಲೇ ಅರಳು ಮಾಡ್ತಾರೆ. ಅಲ್ಲಿಗೆ ಸಮತಟ್ಟವಾಗಿ ಹೊಡೆಯೋಕೆ ಈ ಎತ್ತಿನ ಬೇಸಾಯದಲ್ಲಿ ಉಪಯೋಗಿಸ್ತಾರೆ. ಈ ಹಲಿಗೆ ಹೊಡೆದ ನಂತರ ನಟ್ಟಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗುತ್ತೆ. ಅವರು ಅದನ್ನ ಬಂದ್ಬಿಟ್ಟು ಸಸಿಗಳನ್ನು ಅದ್ರ ನಟ್ಟು ರೆಡಿ ಮಾಡ್ಕೊಳ್ತಾರೆ. ಧನ್ಯವಾದಗಳು. ಇವರು ಬಸಮ್ಮ ಅಂತ, ಇವರು ಹೆಚ್ಚು ಕಮ್ಮಿ 25 ರಿಂದ 26 ವರ್ಷ ನಮ್ಗೆ ಗದ್ದೆಯಲ್ಲಿ ನಾಟಿ ಹಚ್ತಾ ಇದ್ದಾರೆ. ನಾಟಿ ಪ್ರವೀಣೆ, ನಾಟಿ ಹಳೆ
ತಲೆಮಾರಿನ ಜನ ಇವರು. ಈಗಿನ ತಲೆಮಾರು ಜನಗಳಿಗೆ ನಾಟಿ ಅಂದರೆ ಏನು ಗೊತ್ತಿಲ್ಲ, ನಾಟಿ ಹಚ್ಚಕ್ಕೂ ಬರಲ್ಲ. ಆದರೆ ಹಳೆ ತಲೆಮಾರು ಜನ 20 ರಿಂದ 25 ವರ್ಷ ನಾಟಿ ಹಚ್ತಾ ಶುರು ಮಾಡಿ. ಅಮ್ಮ ನಮಸ್ತೆ. ಈಗ ನೀವು ನಾಟಿ ಮಾಡ್ತಾ ಬಹಳ ವರ್ಷಗಳಾಯಿತು, ಇದರಿಂದ ತಿಳಿದಿದ್ದೀರಿ ಅಂತ ಹೇಳಿ ನಿಮ್ಮ ಈ ಜಾಗದ ಓನರ್ ಹೇಳ್ತಾ ಇದ್ದಾರೆ. ನಿಮಗೆ ಹೇಗೆ ಅನ್ಸುತ್ತೆ? ಮುಂಚೆ ನಾಟಿ ಮಾಡಬೇಕಾದ್ರೂ ಈಗ ಏನಾದ್ರು ಬದಲಾವಣೆ ಇದೆಯಾ? ಏನಿಲ್ಲ ಸರ್, ಅದೇ ಸಂಭ್ರಮದಲ್ಲಿದ್ದೀರಾ? ಹಳೆ ಸಂಭ್ರಮದಾಗೆ ನಾಟಿ ಮಾಡ್ಕೊಂತಾನೆ ಇದಾವೆ ನಾವು. ಆ ನಾಟಿ ಹಾಡುಗಳನ್ನೆಲ್ಲ ಹೇಳೋ ವ್ಯವಸ್ಥೆ ಮಾಡ್ಬೋದಾ? ಹೇಳ್ತಾವ ಸರ್, ನಾಟಿ ಬಿಜಿ ಇರ್ತಾವಲ್ಲ, ನಾಟಿ ಮುಗಿಸಿರ್ ಸಾಕು ಅನ್ನಂಗಾಗಿರ್ತದೆ. ಒಂದು ಹಾಡನ್ನು ಹೇಳಿ ಅಮ್ಮ, ನಿಮ್ಮ ಈ ಕೆಲಸದ ಒತ್ತಡದಲ್ಲಿ ನೀವು ಹೇಗೆ ನಡ್ತೀರಿ ಅನ್ನೋದೊಂದು ಹೇಳ್ಕೊಡ್ಬೋದಾ? ಒಂದು ಹೇಳಿ ನೋಡೋಣ, ನಿಮ್ಮ ವಿಧಾನ ಹೇಗಿದೆ ನೋಡುವ. ಒಂದೇ ಎರಡೇ ನುಡಿ ಹೇಳ್ತಾನೆ ಸರ್. ಒಂದೆರಡು ಇದು ನಡ್ಕೊಳ್ತಾ ಮೊದಲು ಹೇಳ್ಬಿಡಿ ಅಮ್ಮ, ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ಬಿಡಿ ಹೆಂಗ್ ನಡ್ತೀರಿ. ಯೋಗಿಯ ನೋಡಲ್ಲಿ, ಉಳಿಯ ಯೋಗಿಯ ನೋಡಲ್ಲಿ. ಅದು ಒಂದು ಹಿಡಿಲಿ ಎಷ್ಟು ಗಿಡಗಳನ್ನ ಅಥವಾ ಇವನ್ನ ಅಂಟಿಸ್ಬೇಕು ಅಂತ ಇರುತ್ತೆ? ಒಂದು 25 ರಿಂದ 30 ಸಸಿ ನೆಡ್ತಾವ ಸರ್. ಹಾ ಒಂದು ಹಿಡಿಯಿಂದ. ಹಾ, ಒಂದು ಹಿಡಿ ಒಂದು ಹಿಡಿ ಈ ಕೈಯಲ್ಲಿ ಇಟ್ಕೊಂಡಿರೋದ್ರಿಂದ ಅಷ್ಟು ನಡ್ತೀರಿ. 25 ಕುಣಿ ಅಂತೀರಾ? ಕುಣಿ. ಒಂದರಲ್ಲಿ 2-3 ಸಸಿಗಳಂತೂ ಬಂದೇ ಬರ್ತವೆ. 3-4 ಬಂದೇ ಬರ್ತಾವ ಸರ್.